ಏನು ತೀವ್ರ ಮಳೆಯಾಗಿದೆ. ಆ ಮಳೆ ಹಾನಿಯ ಪರಿಣಾಮಗಳನ್ನ ತಿಳಿದುಕೊಳ್ಳಲಿಕ್ಕೆ ಒಂದು ಸಭೆಯನ್ನು ಕರೆದಿದೆ. ಅದರಲ್ಲಿ ಪ್ರಮುಖವಾಗಿ ನದಿಗಳಿಂದ ಮತ್ತು ಮಳೆಯಿಂದ ಏನು ಕೃಷಿ ಬೆಳೆ ಹಾನಿಯಾಗಿದೆ, ತೋಟಗಾರಿಕೆ ಬೆಳೆ ಹಾನಿ ಏನಾಗಿದೆ, ಆಮೇಲೆ ಮನೆಗಳು, ಜಾನುವಾರುಗಳು ಮತ್ತು ಯಾರು ಕೆಲವೊಬ್ಬರು ಈ ಮಳೆ ಇದರಿಂದ ಮೃತರಾಗಿದ್ದಾರೆ. ಆಮೇಲೆ ಗ್ರಾಮೀಣ ರಸ್ತೆಗಳು ಭಾಳಷ್ಟು ಇವತ್ತು ಸಹ ಈ ಮಳೆಯಲ್ಲಿ ಇವತ್ತು ಸಹ ಹಾನಿಯಾಗಿದೆ. ಇದೆಲ್ಲವನ್ನ ಸಮಗ್ರವಾಗಿ ಇವತ್ತು ದಿವಸ ನಾವು ರಿವ್ಯೂ ಮಾಡಿದ್ದೀವಿ. ಅದೆಲ್ಲವಕ್ಕೂ ಉತ್ತರವನ್ನು ಪಡ್ಕೊಂಡಿದ್ದೀನಿ, ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀನಿ ಮತ್ತು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು, ಸಂಬಂಧಿಸಿದಂಥ CO ಆಗಲಿ ಅಥವಾ ಇಲಾಖೆಯ ಅಧಿಕಾರಿಗಳು ಹೋಗಲಿ, ಅಗ್ರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಮಹಾನಗರ ಪಾಲಿಕೆಯಲ್ಲಿ ವಾಸಲನೆ ಪ್ರವಾಹದಾಗ ಎಲ್ಲರಿಗೂ ಮಾತು ಕೊಟ್ಟಿದೆ. ಇವತ್ತು ದಿವಸ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಇವತ್ತು ದಿವಸ ಮುಂದೆ ಫ್ರಂಟ್ ಬರಲಾಗ ನೋಡ್ತೀವಿ ಅಂತೇಳಿ. ಅದು ಒಂದು ಕಡೆ ರಾಮನಗರಕ್ಕೆ ಏನಿದೆಯಲ್ಲ, ಅಲ್ಲಿ ಸುಮಾರು ಒಂದು ₹1 ಕೋಟಿ ಅವಶ್ಯಕತೆ ಇದೆ. ಅದನ್ನು ಎಮರ್ಜೆನ್ಸಿ ಫಂಡ್ಸ್ ಎದುರಾಗ ತಗೊಂಡು ಅದನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಅದು ಸಮಸ್ಯೆ ಬಗೆಹರ್ತದೆ. ಇನ್ನೊಂದು ಕಡೆ ಏನು ಇಬ್ರಾಹಿಂ ರೋಜಾದ್ ಏನಿದೆ, ಅಲ್ಲಿ ಕೆಲವೊಬ್ಬರು ಕೋರ್ಟಿಗೆ ಹೋಗಿದ್ದಾರೆ, ಅತಿಕ್ರಮಣ ಮಾಡಿದಂಥ ಕೋರ್ಟಿಗೆ ಹೋಗಿದ್ದಾರೆ. ನಾನು ಕೂಡಲೇ ಈಗ ಅದನ್ನು ಕೋರ್ಟ್ಗೆ ಮೂವ್ ಮಾಡಿ, ಎಮರ್ಜೆನ್ಸಿ ಅಂತೇಳಿ ಮೂವ್ ಮಾಡಿ ಆ ಸ್ಟೇಜನ್ನು ವೆಕೇಟ್ ಮಾಡಿ, ಆ ವೆಕೇಟ್ ಮಾಡೋ ತನಕ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ಈಗೇನು ಕ್ಲಿಯರ್ ದಿಂದ ಸುಮಾರು ಸ್ವಲ್ಪ ಅಷ್ಟು ಕ್ಲಿಯರ್ ದಿಂದ ಏನದವಲ್ಲ ಅದನ್ನೆಲ್ಲ ಇದು ಮಾಡಿಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಈಗ ಸೋಮವಾರ ಮಂಗಳವಾರ ಅದನ್ನು ಮೂವ್ ಮಾಡ್ತಾರೆ. ಇದು ಮಾಡಿಸಿ ಇಬ್ರಾಹಿಂಪುರದು ರಾಮನಗರದು ಎರಡು ಕೂಡ ಆದರೆ ಬಹುತೇಕ ಕಾಮಗಾರಿಗಳು ಮುಗಿತವೆ. ಮತ್ತು ಈಗ ನಾಳೆ 11ನೇ ತಾರೀಕಿಗೆ ಹೇಗಿದ್ರು ಇವತ್ತು ಸಹ ಈ ಕಾರ್ಪೊರೇಷನ್ ಅಧ್ಯಕ್ಷ ಇದ್ರು ಮುಗಿದ ಮೇಲೆ 12ನೇ ತಾರೀಕಿಗೆ ಅಥವಾ 11ನೇ ತಾರೀಕಿಗೆ ಎಲ್ಲ ಕಾರ್ಪೊರೇಟರ್ಸ್ ಕೂಡ ಕರಿಬೇಕು. ಆ ಕಾರ್ಪೊರೇಟರ್ಸ್ ಕರೆದು ಅವ್ರವ್ರ ವಾರ್ಡ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಆಗಿ, ಸುಮ್ಮನೆ ಹೋದರೆ 20 ಲಿಸ್ಟ್ ಕೊಡ್ತಾರೆ. ಮೋಸ್ಟ್ ಕ್ರಿಟಿಕಲ್ ಇವತ್ತು ಸಹ ಫ್ಲಡ್ಗೆ ಏನು ಇವತ್ತು ಶುರುವಾಗಿದೆ. ಈ ಥರ ಮಸಾಲ ಜುಮ್ಮಾ ಮಸೀದ್ನಲ್ಲಿ ಒಂದು ಮುಗಿಸ್ತಿತ್ತು, ಅದನ್ನು ಇದು ಮಾಡಿಸಿ ಅದು ಕಂಪ್ಲೀಟ್ ಮಾಡಿದ್ದಾರೆ. ಈಗೇನು ಉಳಿದಿದ್ದಂಥ ಇನ್ನು ಮೇಜರ್ ಎರಡು ಉಳಿದಿದ್ದಾವೆ. ಒಂದು ₹1 ಕೋಟಿ ಅಡ್ವಾನ್ಸ್ ಕೊಡಬೇಕು, ಅದನ್ನು ಎಲ್ಲರೂ ತೊಗೊಳ್ಳಿ, ಎಮರ್ಜೆನ್ಸಿ ಮಾಡ್ಕೊಳ್ಳಿ ಅಂತ ಇದೆ. ಬೇಕಾದ್ರೆ ಬೇರೆ ಕಾಮಗಾರಿದಂದು ಸ್ವಲ್ಪ ಹಣ ಕಡಿತ ಮಾಡಿದ್ರೆ ಅದನ್ನು ಒದಗಿಸ್ಬೇಕು, ಅದನ್ನು ಹೊಂದಾಣಿಕೆ ಮಾಡ್ತೀವಿ. ಇನ್ನು ಇಬ್ರಾಹಿಂಪುರದು ಏನು ಇಬ್ರಾಹಿಂ ರೋಜಾ ಅದನ್ನು ಕೋರ್ಟ್ನಲ್ಲಿ ಮೂವ್ ಮಾಡಿಸಿ ಸ್ಟೇ ವೇಕೆಟ್ ಮಾಡಿಸಿ ಅದನ್ನು ಕೂಡ ಮುಗಿಸಿದ್ರೆ ಇವತ್ತು ಬಹುತೇಕ ಈ ಫ್ಲಡ್ಡು ಬಿಜಾಪುರ ನಗರದಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಅದು ಬಹಳಷ್ಟು ಗ್ರಾಮೀಣ ಮಟ್ಟದಲ್ಲಿ ಸಿಟಿಯಲ್ಲಿ ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ. ಕೆಲವು ಆಮೇಲೆ ಕೋಟೆಗಡೆ ಕಂದಕ್ಕದ ₹5 ಕೋಟಿ ಕೋಟೆಗಳ ಕಂದಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಬೆಳೆ ಹಾನಿ ಮತ್ತು ತೋಟಗಾರಿಕೆ ಹಾನಿ ಅದನ್ನು ಕೂಡ ಆಗಿದೆ. ಎಲ್ಲವನ್ನ ಒದಗಿಸಿ ಮಾಡಿ ಎಲ್ಲರೂ ಜಾಗೃತರಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಮತ್ತು ಯಾರಿಗೂ ಕೂಡ ಒಬ್ಬ ರೈತರಿಗೂ ಕೂಡ ಅನ್ಯಾಯ ಆಗದಾಗೆ ಕೆಲಸ ಮಾಡಬೇಕು, ನಿರ್ಲಕ್ಷ್ಯ ಮಾಡದೆ ಕೆಲಸ ಮಾಡಬೇಕು. PDOಗಳಿಗೂ ಕೂಡ ಮಾಹಿತಿ ತೆಗೆದುಕೊಳ್ಳುತ್ತಾರೆ. ಆ ಕಡೆ ಬೇಕಾದ್ರೆ ಮಾಹಿತಿ ತಗೊಳ್ಳಿ, ಸತ್ಯ ಅಸತ್ಯ ಎಲ್ಲ ಚೆಕ್ ಮಾಡಲಿಕ್ಕೆ ಮಾಹಿತಿ ಕೊಟ್ಕೊಳ್ಳಿ ಅಂತೇಳಿ ಎಲ್ಲರೂ ಕೂಡ ನಿರ್ದೇಶನ ಕೊಡಿ. ಶಿವಾಜಿ ಸರ್ಕಲ್ ಇಲ್ಲಿ ಬ್ಲಾಕ್ ಇದೆ ಸರ್. ಶಿವಾಜಿ ಸರ್ಕಲ್ ಯಾಕೆ ಬ್ಲಾಕ್ ಇದೆ ಸರ್? ಈಗಾಗಲೇ ಅದ್ರ ಮುಂದಿಲ್ಲ ಅದೇ ಮಾಡ್ತಿದ್ವಿ. ಆ ಡೋಣಿದ ಅಂತ ಹೇಳಿದ್ರಲ್ಲ, ಡೋಣಿ ನದಿ ಮೇಲೆ ಬಹಳಷ್ಟು ಇದು ಆಗಿದ್ದಾವೆ. ಹಿಂದೆ ನಾನು ನೀರಾವರಿ ಮಂತ್ರಿ ಇದ್ದಾಗ ಈ ಒಂದು ಸಮಗ್ರ DPR ಮಾಡಿ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿದ್ದೀವಿ. ವ್ಯಾಪ್ಕೋ ಅಂತೇಳಿ ಕೇಂದ್ರ ಸರ್ಕಾರ ಏಜೆನ್ಸಿನೇ ಅದನ್ನು ಮಾಡಿದ್ದೀವಿ. ಮಾಡಿ ಸುಮಾರು 1800-2400 ಕೋಟಿ ರೂಪಾಯಿ ಆಗಿದೆ. ಕೋಸಿ ನದಿ ಕೋಸಿ ನದಿಯಲ್ಲಿ ಯಾವ ರೀತಿ ಇದು ಆಗಿತ್ತು ಅದ್ರ ಬಗ್ಗೆ ಕೊಡಬೇಕು ಅಂತೇಳಿ ಮಾಡಿದ್ದೀವಿ. ಅದು ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ. ಈಗ ಅದು ದೊಡ್ಡ ಪ್ರಾಜೆಕ್ಟ್ ವೇಟ್ ಮಾಡೋಣ. ಈಗ ಕ್ರಿಟಿಕಲ್ ಆಗಿ ಸರಳವಾಗಿ ಅವತ್ತು ಏನು ಲಾಸ್ಟ್ ಟೈಮ್ ಹಿಂದೆ ದೋಣಿ ನದಿಯಲ್ಲಿ ಮಾಡಿದ್ದಾರೆ, ಬೆಣ್ಣೆ ಮಾಡಿದ್ದಾರೆ. ಇಲ್ಲಿ ಡೋಣಿನಲ್ಲಿ ಒಂದು ಸಹ ಎಲ್ಲರೂ ಹೋಗ್ತಿರ್ತೀವಿ ಆಫೀಸರ್ಸ್, 4-4 ಮಂದಿ ಇಂಜಿನಿಯರ್ಸ್ ನಾವೆಲ್ಲ ಹೋಗ್ತೀವಿ ಸರ್. ನಮ್ಮಲ್ಲಿ ವ್ಯಾಪ್ಕೋದನ್ನು ಕೂಡ ಇಟ್ಕೋತೀವಿ. ಮೋಸ್ಟ್ ಕ್ರಿಟಿಕಲ್ ಇದ್ದು ತೊಗೊಂಡು ಒಂದು 100-200 ಕೋಟಿ ರೂಪಾಯಿದು ಪ್ರಾಜೆಕ್ಟನ್ನು ಮಾಡ್ಕೋತೀವಿ. ಈಗ ಸುಮಾರು 11 ಕೋಟಿ ರೂಪಾಯಿ ಬಂದಿದೆ. ಈಗ 11 ಕೋಸ್ಟು ಎಲ್ಲೆಲ್ಲಿ ಇದು ಮಾಡ್ಕೋಬೇಕು, ಖರ್ಚು ಮಾಡಬೇಕು. ಮತ್ತು ಈಗ ಮಳೆಗಾಲದಾಗ ಮಾಡಿದ್ರೆ ಹಾಗಾಗಲ್ಲ, ಕಾಂಟ್ರಾಕ್ಟರ್ ಕೆಲಸ ಆದಂಗಾಗ್ತದೆ. ಮಳೆಗಾಲದ ಬರೀ ಫ್ಲೋ ಕಂಟಿನ್ಯೂಟಿ ಆಗಬೇಕು, ಕಟ್ಟಿ ಕಡಿಬೇಕು, ಸ್ವಲ್ಪ ಏನಂದ್ರೆ ಚಾನಲ್ ಮಾಡ್ಕೊಡ್ಬೇಕು ಅಷ್ಟೇ.
ಯಾಕಂದ್ರೆ ಮಳೆಗಾಲದಾಗ ಏನೋ ಕೆಲಸ ಮಾಡಿಕೊಂಡ್ರೆ ಕಾಂಟ್ರಾಕ್ಟರ್ ಸರ್ವೆ ಮಾಡ್ದಂಗೆ ಆಗ್ತದೆ. ಅದು ಮಳೆಗಾಲ ಮುಗಿದ ಮೇಲೆ ಮತ್ತು ಈಗ ಬಿಜಾಪುರ ಏನು ಕ್ಯಾಬಿನೆಟ್ ಮಾಡ್ತೀವಿ ಏನು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆ ಇದರಲ್ಲಿ ಕೂಡ ಅದನ್ನು ಧೋನಿ ನದಿದು ಒಂದು ಸಂಕ್ಷಿಪ್ತವಾಗಿ 100-200 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡಿಸಿ ಕ್ರಿಟಿಕಲ್ ಅತಿ ಅವಶ್ಯಕತೆ ಇದ್ದದ್ದು ಫ್ಲಡ್ ಇದು ಮಾಡೋಕ್ಕೆ ಏನಾಗ್ತದೆ ಆ ವ್ಯಾಪ್ಕೋ ರಿಪೋರ್ಟ್ ಇಟ್ಕೋತಾರೆ. ಮತ್ತು ಇವರು ಫಿಸಿಕಲ್ಲೂ 4-5 ಜನ ಇಂಜಿನಿಯರ್ಸ್ ನಾವು ಅದನ್ನು ಇಂಪ್ರೂಡೆನ್ಸಿಯೋ ಒಂದು ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಸಿಟ್ ಮಾಡಿ ಒಂದು DPR ಮೋಸ್ಟ್ ಕ್ರಿಟಿಕಲ್ DPR ರೆಡಿ ಮಾಡ್ತಾರೆ. ಅದು ಕೂಡ